ಹಾಯ್ ಫ್ರೆಂಡ್ಸ್, ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಕತೆ ಗೊತ್ತಾ? 9ನೇ ಕ್ಲಾಸ್ನಲ್ಲಿದ್ದಾಗ 2 ದಿನ ಜೈಲಿಗೆ ಹೋಗಿ ಬಂದಿದ್ದು ಯಾಕೆ? ನಾರಾಯಣಗೌಡ ಮನೆ ಬಿಟ್ಟು ಮುಂಬೈಗೆ ಹೋಗಿದ್ಯಾಕೆ? RSSಗೂ ಇವರಿಗೂ ಇರೋ ಲಿಂಕ್ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ನಾರಾಯಣಗೆ ಗೌಡ ಹೆಸರು ಕೊಟ್ಟ ಶಿಕ್ಷಕ. ನಾರಾಯಣಗೌಡ 1966ರ ಜೂನ್ 10ರಂದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಲೇಕಲ್ ತಿರುಪತಿ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಅನಂತಯ್ಯ, ತಾಯಿ ಗೌರಮ್ಮ. ಇವರಿಗೆ ಬಾಲ್ಯದಲ್ಲಿ ತಂದೆ ತಾಯಿ ಇಟ್ಟ ಹೆಸರು ಜಸ್ಟ್ ನಾರಾಯಣ ಅಂತ ಅಷ್ಟೇ. ತಂದೆ ತಾಯಿಗೆ 8 ಗಂಡು 1 ಹೆಣ್ಣು ಸೇರಿ ಒಟ್ಟು 9 ಜನ ಮಕ್ಕಳು. ಒಂದಿನ ಶಾಲೆಯಲ್ಲಿ ಇವರ ನಾಯಕತ್ವ ಗುಣವನ್ನು ಕಂಡ ಚಿಕ್ಕೇಗೌಡ ಅನ್ನೋ ಶಿಕ್ಷಕರು ನಾರಾಯಣ ಜೊತೆ ಗೌಡ ಸೇರಿಸಿದ್ರು. ಮುಂದೊಂದು ದಿನ ನೀನು ರಾಜ್ಯಾದ್ಯಂತ ಮನೆ ಮಾತಾಗ್ತಿ, ನಿನ್ನಲ್ಲಿ ನಾಯಕತ್ವದ ಗುಣ ಇದೆ. ಗೌಡ ಅನ್ನೋದು ಜಸ್ಟ್ ಜಾತಿ ಹೆಸರಲ್ಲ, ಅದು ಊರಿನ ನಾಯಕತ್ವ ವಹಿಸೋ ಗುಣದ ಪ್ರತಿಬಿಂಬ ಅಂದಿದ್ರಂತೆ. ಅಲ್ಲಿಂದ ನಾರಾಯಣ ಗೌಡ ಆಗಿ ಬದಲಾದ್ರು. 7ನೇ ಕ್ಲಾಸ್ನಲ್ಲೇ ಹೋರಾಟ, 9ನೇ ಕ್ಲಾಸ್ನಲ್ಲೇ ಜೈಲು ಪಾಲು. ನಾರಾಯಣಗೌಡ ಕರೇಹಳ್ಳಿ ಮತ್ತು ಅರಸಿನಕೆರೆಯಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. 7ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗಲೇ ಪಬ್ಲಿಕ್ ಲೈಫ್ಗೆ ಎಂಟ್ರಿ ಕೊಟ್ರು. ರೈತ ಸಂಘದ ನಾಯಕರಾದ ನಂಜುಂಡಸ್ವಾಮಿ ಮತ್ತು ಸುಂದರೇಶ್ರಿಂದ ಪ್ರಭಾವಿತರಾದ್ರು. ಆದ್ರೆ ಇವರಲ್ಲಿ ಹೋರಾಟದ ಮನೋಭಾವನೆ ಬೆಳೆಯೋಕೆ ಪ್ರಮುಖ ಕಾರಣ ಅಂದ್ರೆ ಅದು RSS ನಾಯಕ ದುರ್ಗಪ್ಪ ಶೆಟ್ಟಿ. 1982ರಿಂದ 1985ರ ನಡುವೆ RSS ಜೊತೆ ಕೆಲಸ ಮಾಡ್ತಾ ನಾರಾಯಣಗೌಡರಲ್ಲಿ ಹೋರಾಟ ಚಳುವಳಿಯ ವ್ಯಕ್ತಿತ್ವ ರೂಪುಗೊಳ್ತು. ಅದರಲ್ಲೂ ಆ ಒಂದು ಘಟನೆ ನಾರಾಯಣಗೌಡರನ್ನ ಕಂಪ್ಲೀಟ್ ಆಗಿ ಬದಲಿಸ್ತು. ಆಗ ಇವರ 9ನೇ ಕ್ಲಾಸ್ ಮುಗಿದಿತ್ತು. ಆಗ ಒಂದಿನ ಇವರ ಊರಿನ ಗಣಪತಿ ಉತ್ಸವದಲ್ಲಿ ತಮಿಳು ಆರ್ಕೆಸ್ಟ್ರಾ ಆಯೋಜಿಸಲಾಗಿತ್ತು. ಇದನ್ನು ವಿರೋಧಿಸಿದ ನಾರಾಯಣಗೌಡ ಮತ್ತವರ ತಂಡ ಗಲಾಟೆ ಮಾಡ್ತು. ಆಗ ಮಧ್ಯ ಬಂದ ಪೊಲೀಸರ ಜೊತೆಯೂ ವಾಗ್ವಾದಕ್ಕೆ ಇಳಿದ್ರು. ವಾದ ಜೋರಾಗಿ ಸಿಟ್ಟಿಗೆದ್ದ ಪೊಲೀಸರು ನಾರಾಯಣಗೌಡ್ರನ್ನ ಒಳಗೆ ಹಾಕಿದ್ರು. 2 ದಿನ ಜೈಲಿನಲ್ಲೇ ಇದ್ದು ಸಿಕ್ಕಾಪಟ್ಟೆ ವಧೆ ತಿಂದ್ರು. ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಡೆಯಿಂದ ಇವರನ್ನ ರಿಲೀಸ್ ಮಾಡಿಸಲಾಯಿತು. ಮನೆ ಬಿಟ್ಟು ಹೋಗು ಎಂದ ತಂದೆ, ರಾತ್ರೋರಾತ್ರಿ ಹೊರಟ ನಾರಾಯಣಗೌಡ. ಪೊಲೀಸ್ ಲಾಕಪ್ ನಲ್ಲಿ 2 ದಿನ ಇದ್ದು ಬಂದ್ಮೇಲೆ ನಾರಾಯಣಗೌಡ ಮನೆಯಲ್ಲಿ ಪ್ರಾಬ್ಲಮ್ ಶುರುವಾಯ್ತು. ಸಿಟ್ಟಿಗೆದ್ದ ತಂದೆ ಅನಂತಯ್ಯ, ಯಾವಾಗ್ಲೂ ಊರಿನ ಉಸಾಬರಿಗೆ ಯಾಕೆ ಹೋಗ್ತಿ? ನಿಂದು ಎಷ್ಟುಂಟೋ ಅಷ್ಟು ನೋಡೋಕೇನು? ನೀನು ನನ್ನ ಮಗನಾಗಿಯೇ ಹುಟ್ಟಬಾರ್ದಿತ್ತು. ಹೀಗೆ ಮಾಡೋದಾದ್ರೆ ನನ್ ಮನೆಯಲ್ಲಿ ಇರ್ಲೇಬೇಡ ನೀನು ಅಂತ ನಾರಾಯಣಗೌಡ ತಂದೆ ಬೈದ್ರು. ಇದರಿಂದ ನೊಂದ ನಾರಾಯಣಗೌಡ ಮನೆ ಬಿಡೋ ನಿರ್ಧಾರಕ್ಕೆ ಬಂದ್ರು. ಇವರ ಊರಿಂದ ಮುಂಬೈಗೆ ಹೊರಟ ತೆಂಗಿನಕಾಯಿಯ ಲಾರಿ ಹತ್ತಿದ್ದರು. ಮುಂಬೈಗೆ ಕೆಲಸ ಹುಡುಕಿಕೊಂಡು ಹೋದ್ರು. ಅಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದ ಗೌಡ್ರು ಸುಮಾರು 3 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ರು. ಈ ವೇಳೆ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿದ್ದ ಭಾಷೆಯ ಆಧಾರದ ಗಲಾಟೆಗಳು ಇವರಲ್ಲಿ ಗಾಢ ಪ್ರಭಾವ ಬೀರಿದ್ವು. ಅಣ್ಣನ ಮನವಿ ಮೇರೆಗೆ ಬೆಂಗಳೂರಿಗೆ. ಇವರ ಒಬ್ಬರು ಅಣ್ಣ ಬೆಂಗಳೂರಿನಲ್ಲಿದ್ರು. ಅವರ ಮಾತಿನಂತೆ ನಾರಾಯಣಗೌಡ ಬೆಂಗಳೂರಿಗೆ ಬಂದ್ರು. ಸೌತ್ ಇಂಡಿಯಾ ಕಂಪ್ಯೂಟರ್ ಲಿಮಿಟೆಡ್ ಅನ್ನೋ ಹಾರ್ಡ್ವೇರ್ ಅಸೆಂಬ್ಲಿ ಸಂಸ್ಥೆಯಲ್ಲಿ ಕೆಲಸ ಶುರು ಮಾಡಿದ್ರು. ಅಲ್ಲೂ ಸ್ವಲ್ಪ ಟೈಮ್ ಕೆಲಸ ಮಾಡಿದ ಬಳಿಕ ವೈಶ್ಯ ಬ್ಯಾಂಕ್ ನಲ್ಲಿ ಕೆಲಸ ಪಡೆದ್ರು. ಅದು ತಮಿಳುನಾಡು ಮೂಲದ ಬ್ಯಾಂಕ್ ಆಗಿದ್ರಿಂದ ತಮಿಳರೇ ತುಂಬಿ ತುಳುಕ್ತಿದ್ರು. ಹೀಗಾಗಿ ಕನ್ನಡಿಗರಾದ ನಾರಾಯಣಗೌಡಗೆ ತುಂಬಾ ಹಿಂಸೆ ನೀಡಲಾಯಿತು. ಆದ್ರೆ ನಂತರ ವೈಶ್ಯ ಬ್ಯಾಂಕ್ ಕೆಲಸವನ್ನೂ ಬಿಟ್ರು. ಈ ನಡುವೆ ಅವರ ತಾಯಿ ಗೌರಮ್ಮ ತಮ್ಮ ಬಳಿ ಇದ್ದ ಕಾಸಿನ ಸರ ಮಾರಿ 75,000 ರೂಪಾಯಿ ದುಡ್ಡು ಕೊಟ್ಟಿದ್ರು. ಈ ದುಡ್ಡಲ್ಲಿ ನ್ಯಾಯಬದ್ಧವಾಗಿ ಏನಾದ್ರೂ ಮಾಡಿ ಜೀವನದಲ್ಲಿ ಮೇಲೆ ಬಾ ಅಂತ ಆಶೀರ್ವದಿಸಿದ್ರಂತೆ. ನಂತರದಲ್ಲಿ ತಂಗಿ ಹೆಸರಲ್ಲಿ ಪುಷ್ಪ ಗಾರ್ಮೆಂಟ್ಸ್ ಶುರು ಮಾಡಿದ್ರು. ಸಕ್ಸಸ್ ಆಯ್ತು. ಫೈನಾನ್ಸಿಂಗ್ ಕ್ಷೇತ್ರಕ್ಕೆ ಇಳಿದು ಆಡಿಯೋ ಕ್ಯಾಸೆಟ್ ಬಿಸ್ನೆಸ್ಗೆ ಕೈ ಹಾಕಿದ್ರು. ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಕೆಲಸ. ಕನ್ನಡ ನಾಡಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ. ಇಷ್ಟೆಲ್ಲ ಆದ್ರೂ ನಾರಾಯಣಗೌಡ ರಾಜ್ಕುಮಾರ್ ಅಭಿಮಾನಿ ಸಂಘದ ಜೊತೆಗಿನ ಲಿಂಕ್ ಕಳಚಿಕೊಂಡಿರಲಿಲ್ಲ. ಹೀಗಾಗಿ ಅವರನ್ನು ಚಿಕ್ಕಪೇಟೆಯಲ್ಲಿ ಸಂಘದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಉದ್ಯಮವನ್ನ ನೋಡಿಕೊಳ್ಳಲು ಜನ ಮಾಡಿದ ನಾರಾಯಣಗೌಡ ಕನ್ನಡ ಪರ ಹೋರಾಟಕ್ಕೆ ಧುಮುಕಿದ್ರು. ರಾಜ್ಕುಮಾರ್ ಅವರ ಜೊತೆ ಒಳ್ಳೆಯ ಒಡನಾಟ ಕೂಡ ಇತ್ತಂತೆ.
ಆದ್ರೆ ಬರ್ತಾ ಬರ್ತಾ ರಾಜ್ಕುಮಾರ್ ಕುಟುಂಬ ಮತ್ತು ಅಭಿಮಾನಿಗಳ ಸಂಘದ ನಡುವೆ ಬಿರುಕು ಮೂಡ್ತು. ಮತ್ತೊಂದ್ ಕಡೆ ಕರ್ನಾಟಕದಲ್ಲಿ ಪರಭಾಷಿಕರ ಹಾವಳಿ ಜಾಸ್ತಿ ಆಗೋಕೆ ಶುರುವಾಗಿತ್ತು. ಹೀಗಾಗಿ 1999ರಲ್ಲಿ ನಾರಾಯಣಗೌಡ ಒಂದು ಸಂಘಟನೆ ಹುಟ್ಟು ಹಾಕಿದ್ರು. ಅದೇ ಕರ್ನಾಟಕ ರಕ್ಷಣಾ ವೇದಿಕೆ. ಕನ್ನಡದ ರಕ್ಷಣೆಗೆ ನಿಂತ ಕರವೇ. ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಕನ್ನಡ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತು. ಬೆಳಗಾವಿ ಗಡಿ ವಿವಾದ, ಕಾವೇರಿ ವಿವಾದದಲ್ಲಿ ಕನ್ನಡಿಗರ ಪರ ಧ್ವನಿ ಎತ್ತಿತು. ಸರ್ಕಾರಿ ಉದ್ಯೋಗಗಳಲ್ಲಿ ಕನ್ನಡಿಗರ ಸ್ಥಾನಮಾನಕ್ಕಾಗಿಯೂ ಹೋರಾಟ ನಡೆಯಿತು. ಪ್ರಮುಖವಾಗಿ ರೈಲ್ವೆಯ 4,500 ಹುದ್ದೆಗಳಲ್ಲಿ ಬಿಹಾರಿಗಳನ್ನು ನೇಮಕ ಮಾಡಿಕೊಳ್ಳಲು ಪ್ಲಾನ್ ಮಾಡಲಾಗಿತ್ತು. ಆದರೆ ಕರವೇ ಕಡೆಯಿಂದ ಹೋರಾಟ ನಡೆಸಿ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರಿನಲ್ಲಿ ಪರೀಕ್ಷೆಗೆ ಅಡ್ಡಿಪಡಿಸಲಾಯಿತು. ಅಂತಿಮವಾಗಿ 4,500 ಹುದ್ದೆಗಳಿಗೆ ಕನ್ನಡಿಗರನ್ನೇ ಆಯ್ಕೆ ಮಾಡಿಕೊಳ್ಳಲಾಯಿತು. ಹಿಂದಿ ಮತ್ತು ಇಂಗ್ಲಿಷ್ ಹೇರಿಕೆ ವಿರುದ್ಧವೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟಿಸಿಕೊಂಡು ಬಂದಿದೆ. ದೊಡ್ಡ ಮಟ್ಟದಲ್ಲಿ ಬೆಳೆದ ಕರವೇ. ನಾರಾಯಣಗೌಡರ ಕರವೇ ಬರ್ತಾ ಬರ್ತಾ ದೊಡ್ಡ ಮಟ್ಟದಲ್ಲಿ ಬೆಳೀತು. ನಾರಾಯಣಗೌಡ ತಮ್ಮಿಬ್ಬರು ಮಕ್ಕಳು ಜನಿಸುವಾಗಲೂ ಜೈಲಿನಲ್ಲಿದ್ರು. ಹತ್ತತ್ರ 50 ಕೇಸುಗಳು ಇವರ ಮೇಲಿದ್ದು ಆಗಾಗ್ಗೆ ಕೋರ್ಟ್ಗೆ ಹೋಗ್ತಾ ಇರ್ಬೇಕಾಗುತ್ತೆ. ಕರವೆಯ ಮಹಿಳಾ ವಿಭಾಗ ಕೂಡ ಇದ್ದು ಅಶ್ವಿನಿ ಗೌಡ ಇದರ ಅಧ್ಯಕ್ಷರಾಗಿದ್ದಾರೆ. ಕಾಲ ಕಳೆದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಡಿವೈಡ್ ಆಗಿ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣ ಅನ್ನೋ 2 ಗುಂಪುಗಳು ರಚನೆಯಾದವು. ರಾಜ್ಯದಲ್ಲಿ ಕರವೆಯ ಸುಮಾರು 12,000 ಬ್ರಾಂಚ್ಗಳಿದ್ದು ವಿದೇಶಗಳಲ್ಲೂ ಸಂಘಟನೆ ಬೇರು ಬಿಟ್ಟಿದೆ. ಈಗಾಗಲೇ ಲೋಕಲ್ ಲೆವೆಲ್ ಪಾಲಿಟಿಕ್ಸ್ಗೆ ಕರವೇ ಎಂಟ್ರಿ ಕೊಟ್ಟಿದೆ. ಸ್ಥಳೀಯ ಮಟ್ಟದಲ್ಲಿ ಹಲವು ಜನಪ್ರತಿನಿಧಿಗಳನ್ನು ಕೂಡ ಹೊಂದಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೂ ಬರ್ತೀವಿ ಅಂತ ನಾರಾಯಣಗೌಡ ಹೇಳ್ಕೊಂಡಿದ್ದಾರೆ. ಕರವೇ ಮಾಡುತ್ತಾ ರೋಲ್ ಕಾಲ್. ಇವರಿಗೆ ದುಡ್ಡು ಬರೋದು ಎಲ್ಲಿಂದ? ಕರ್ನಾಟಕ ರಕ್ಷಣಾ ವೇದಿಕೆ ವಿರುದ್ಧ ರೋಲ್ ಕಾಲ್ ಅಂದ್ರೆ ದುಡ್ಡು ವಸೂಲಿ ಮಾಡುವ ಆರೋಪ ಮಾಡಲಾಗಿತ್ತು. ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂಥದ್ದೊಂದು ದೊಡ್ಡ ಆರೋಪ ಮಾಡಿದ್ರು. ಅದಕ್ಕೆ ಉತ್ತರಿಸಿರೋ ನಾರಾಯಣಗೌಡ, ನಾನು ಈವರೆಗೆ ಯಾರಾದ್ರೂ ಒಬ್ಬರ ಬಳಿ ಬೆದರಿಕೆ ಹಾಕಿ ದುಡ್ಡು ಪಡೆದಿದ್ದೀನಿ ಅಂತಾದ್ರೆ ನೇಣಿಗೆ ಶರಣಾಗ್ತೀನಿ ಎಂದಿದ್ರು. ಜೊತೆಗೆ ಸಂಘಟನೆಯ ಕಚೇರಿ, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ, ಅದು ಇದು ಅಂತ ತಿಂಗಳಿಗೆ 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನಮ್ಮ ಸಂಘಟನೆಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿದ್ದಾರೆ. ಎಲ್ಲರೂ 1 ರೂಪಾಯಿ ಕೊಟ್ಟರೂ 60 ಲಕ್ಷ ಆಗುತ್ತೆ. ಅದು ಅಲ್ಲದೆ ನಾನು ಈವರೆಗೆ ಉದ್ಯಮದಿಂದ ಕೋಟಿಗಟ್ಟಲೆ ದುಡ್ಡು ಸಂಪಾದಿಸಿದ್ದು ಅದ್ಯಾವುದು ನನ್ನ ಬಳಿ ಇಲ್ಲ. ಎಲ್ಲವನ್ನು ಸಂಘಟನೆಗೆ ಖರ್ಚು ಮಾಡಿದ್ದೀನಿ. ಮನೆ ಮೇಲೂ 2-3 ಕೋಟಿ ರೂಪಾಯಿ ಸಾಲ ಇದ್ದು ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ತಿದ್ದೀನಿ. ಹೀಗಿರುವಾಗ ನಮ್ಮ ಮೇಲೆ ರೋಲ್ ಕಾಲ್ ಆರೋಪ ಸರಿಯಲ್ಲ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ಬಗ್ಗೆ, ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.